ಗಂಡು ಮಕ್ಕಳು ಇನ್ನು ಮೇಲೆ ಯಾರ್ಯಾರು ಸಿಗರೇಟ್ಗಳು ಸೇರ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ರೆಡಿಯಾಗಿರಿ ಫೋಟೋ ಅಲ್ಲಿ ಹಾರ ಹಾಕ್ಸ್ಕೊಳ್ಳೋಕ್ಕೆ. ಪ್ರತಿಯೊಬ್ಬನ ಸಾವು ಖಚಿತ ಇನ್ನು ಮೇಲೆ ಸಿಗರೇಟ್ ಸೇದ್ರೆ. ಹೇಳಿದ್ದೀನಿ ಇವತ್ತೇ ಹುಷಾರ್. ಯಾಕೆ ಅಂದರೆ ರಾಹು ಗುರು ಜೊತೆಗೆ ಇವತ್ತಿನ ದಿವಸ ಇಂದ ಧನುರಾಶಿಯಲ್ಲೇ ಕೂತಿದ್ದಾನೆ. ಯಾವ ಗಂಡಸಾದ್ರೂ ಸರಿ, ಯಾವ ಹೆಣ್ಣಾದ್ರೂ ಸರಿ, ಸಿಗರೇಟನ್ನು ಸೇರ್ತಾ ಇದ್ರೆ ಖಂಡಿತವಾಗ್ಲೂ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ, ಲಿವರ್ ಡ್ಯಾಮೇಜ್ ಗ್ಯಾರಂಟಿ, ಬ್ರೈನ್ ಎಮರೇಜ್ ಆಗೋದು ಗ್ಯಾರಂಟಿ. ಗುರು ಮನೆಯಲ್ಲಿ ಯಾವತ್ತು ರಾಹು ಕೂತ್ಕೊಂತಾನೋ, ನೀವು ಧೂಮಪಾನ ಒಳಗಡೆ ನಿಮಗೆ ಗೊತ್ತಿಲ್ಲದೆ ಮಾಡ್ತಿರೋ, ರಾತ್ರಿ ಮಲಗಿರೋನು ಬೆಳಗ್ಗೆ ಏಳಲ್ಲ, ಇದು ಗ್ಯಾರಂಟಿ. ಆದ್ರಿಂದ ನಿಮ್ಮ ಯುವ ಪೀಳಿಗೆಗಳಿಗೆ, ವಯಸ್ಸಾದವರಿಗೆ, ಯಾರ್ಯಾರು ಸಿಗರೇಟ್ ಟೆನ್ಷನ್ಗೋಸ್ಕರ ಸೇದ್ದಾಕ್ನಕ್ಕೆ ಟೆನ್ಷನ್ ಹೋಗೋಗಿದ್ರೆ ಜೀವನದಲ್ಲಿ ನಿಜವಾಗ್ಲೂ ಎಲ್ಲರೂ ಸೇದಿ. ನಾನೇ ಹೇಳ್ತಾ ಇದ್ದೆ, ಎಂಥ ದರಿದ್ರ ಕರ್ಮ ಅದು. ಪ್ರತಿಯೊಬ್ಬನಿಗೂ ಬಾಯಲ್ಲಿ ದರಿದ್ರ ವಾಸನೆ, ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡ್ರೆ ವಾಸನೆ, ಸಾಲದಕ್ಕೆ ಕಾಫಿ ಜೊತೆ ಅದು ಟೇಸ್ಟ್ ಆಗಿ ಸಿಗರೇಟ್ ಸೇರ್ಕೊಂಡು ಕುಡಿಯೋದು, ಕಾಫಿನ ಏನು ವಾಸನೆ. ಇದೆಲ್ಲ ನೀವುಗಳು ಮಾಡೋದ್ರಿಂದ ನಿಮಗೆ ಬರ್ತಕ್ಕಂಥ ರೋಗ ರುಜಿನಗಳು, ಚರ್ಮ ವ್ಯಾಧಿಗಳು, ಸೂರ್ಯ ಇನ್ನು ಮೇಲೆ ಬಹಳ ಕೋಪವಾಗಿ ಬರ್ತಾನೆ. ನಿಮ್ಮ ಮಂಗಳೂರಲ್ಲಿ ಎಷ್ಟು ಬರ್ತಾನೆ ಅಂದರೆ, ನಿಮ್ಮ ಮಂಗಳೂರು ಮತ್ತು ಉತ್ತರ ಕರ್ನಾಟಕ ಎಷ್ಟು ಬರುತ್ತೆ ಅಂದರೆ ಬರೆದಿಟ್ಕೊಳ್ಳಿ. ಇವತ್ತೇ ಹೇಳ್ತಾ ಇದ್ದೀನಿ, 45, 55 ಅಪ್ ಟು 60 ಡಿಗ್ರೀಸ್ ಟೆಂಪರೇಚರ್ವರೆಗೂ ಬರುತ್ತೆ. ಸತ್ಯ ಇನ್ನು ಕೇವಲ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಷ್ಟೊತ್ತಿಗೆ. ಡೆಲ್ಲಿನಲ್ಲಿ ಉತ್ತರ ಭಾಗದಲ್ಲಿ ಆಗತಕ್ಕಂಥದ್ದು ಎಷ್ಟು ಬಿಸಿಲು ಅಂದರೆ 65, 72, 80, 90ವರೆಗೂ ಬರುತ್ತಂತೆ ಬಿಸಿಲು. ಯಾರು ಬದುಕ್ತಾನೆ ಮನುಷ್ಯ? ಖಂಡಿತ ಬದುಕಕ್ಕೆ ಸಾಧ್ಯವಿಲ್ಲ. ಇದು ಸತ್ಯವಾಗಿ ನಾನು ಹೇಳ್ತಾ ಇರೋದು. ಯಾವ ಭಯ ಭೀತದಿಂದ ನಿಷ್ಪಕ್ಷಪಾತವಾಗಿ ಹೇಳ್ತಾ ಇದ್ದೀನಿ, ಎದೆ ಮುಟ್ಕೊಂಡು ಹೇಳ್ತಾ ಇದ್ದೀನಿ. ಸಾಕ್ಷಾತ್ ಜಗನ್ಮಾತೆ ಸಾಕ್ಷಿ ರೂಪವಾಗಿ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ದಿಸ್ ಇಸ್ ಅ ಸೀರಿಯಸ್ ಮ್ಯಾಟರ್ ಅಂಡ್ ಗಂಭೀರವಾದ ಚರ್ಚೆ. ಇಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲ ಚೆನ್ನಾಗಿರೋಕ್ಕೋಸ್ಕರನೇ, ಲೋಕಕ್ಕೋಸ್ಕರ ಭಗವಂತ ಎಷ್ಟೋ ವಿಚಾರಗಳನ್ನಿಟ್ಟಿದ್ದಾನೆ. ದಯವಿಟ್ಟು ನಿಮ್ಮನ್ನ ಕಾಯ್ತಕ್ಕಂಥ ಹೆಂಡತಿರಿದ್ದಾರೆ, ನಿಮ್ಮನ್ನ ಪರಿಪಾಲನೆ ಮಾಡ್ಕೊಳ್ಳುವಂಥ ಮಕ್ಕಳಿದ್ದಾರೆ, ನಿಮಗೋಸ್ಕರ ಕಾಯ್ತಕ್ಕಂಥ ತಂದೆ ತಾಯಿದ್ದಾರೆ. ಆ ತಂದೆ ತಾಯಿ ಬಿಟ್ಟುಬಿಟ್ಟು ನೀವು ಕುಡಿತಾ ಕೂತ್ಕೊಂತೀರಾ. ಶನಿ ಕನ್ಯಾ ರಾಶಿಯಲ್ಲೇ ಕೂತಿದ್ದಾನೆ. ಇನ್ನು ಮೇಲೆ ಬರೆದಿಟ್ಕೊಳ್ಳಿ, ನಿಮ್ಮೆಲ್ಲರಿಗೂ ಯೂರಿನರಿ ಇನ್ಫೆಕ್ಷನ್ಸ್ ಬರುತ್ತೆ. ಯಾರ್ಯಾರು ವಿಸ್ಕಿ, ಬ್ರಾಂದಿ, ಯಾರ್ಯಾರು ರಮ್ಮು, ಜಿನ್ನು ಕುಡಿತಿದ್ದೀರಾ, ಬಹಳ ಸಂತೋಷ, ಚೆನ್ನಾಗಿ ಕುಡೀರಿ, ಇನ್ನಷ್ಟು ಕುಡೀರಿ. ಇವತ್ತಿನ ದಿವಸ ಚೇರ್ಸ್ ಅನ್ನಕ್ಕೆ ಬರ್ತಾನೆ ಪಕ್ಕದಲ್ಲಿರೋನು, ನಾಳೆ ದುಡ್ಡು ಖಾಲಿ ಆದಮೇಲೆ ಹೆಣಕ್ಕೆ ಹಾರ ಹಾಕಕ್ಕೆ ಬರ್ತಾನೆ. ಅದಕ್ಕೋಸ್ಕರ ನೀವು ಜೀವನದಲ್ಲಿ ಯಾವತ್ತಾದರೂ ಒಳ್ಳೆ ಬುದ್ಧಿ ಕಲಿಬೇಕು ಅಂದರೆ ಇವತ್ತಿನಿಂದಾನೇ 22ನೇ ತಾರೀಕು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಆವತ್ತಿಂದಾನೇ ಅವತ್ತೇ ಸಾಕ್ಷಾತ್ ಜಗನ್ಮಾತೆ ಭೂಮಿಗೆ ಇಳಿತಾಳೆ. ದಯವಿಟ್ಟು ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ, ಸಿಗರೇಟ್ಗಳನ್ನು ಬಿಡಿ, ಕುಡಿಯೋದನ್ನು ಬಿಡಿ. ನಿಜವಾಗ್ಲೂ ಗ್ರಹಗಳಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ನೀವು ಚೆನ್ನಾಗಿದ್ರೆ ನಿಮ್ಮ ಸಂಸಾರ ಕಾಪಾಡಕ್ಕೆ ನೀವುಗಳೇ ಇರೋದು. ನಿಮ್ಮ ಮದುವೆ ಮಾಡ್ಕೊಂಡಿರೋ ಹೆಂಡತಿಯರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ನಿಮಗೋಸ್ಕರ ಮಕ್ಕಳು ಕಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ಮದುವೆ ಆಗದಿದ್ದ ಪಕ್ಷದಲ್ಲಿ ತಂದೆ ತಾಯಿಯಿಂದ ಕಾಯ್ತಾ ಇದ್ದಾರೆ, ಎಲ್ಲೋ ನನ್ನ ಮಗ ಬರ್ತಾನೆ ಅಂತ. ಕುಡಿದು ಬಿದ್ದಾಗ, ಲಾರಿ ಮೇಲ್ ಹೋದಾಗ, ತಲೆ ಎಗರು ಹೋದಾಗ ಏನು ಮಾಡ್ತೀರಾ? ಕೈ ಕಾಲು ಮುರಿದು ಹೋದಾಗ ಯಾರೂ ಮಾಡಲ್ಲ ಬಂದು, ಹೇಳಿದ್ದೀನಿ. ಆದರೆ ಜೀವಂತವಾಗಿದ್ದ ಪಕ್ಷದಲ್ಲಿ ನೀವು ಆ ಕುಡಿತವನ್ನು ಬಿಡದೇ ಇದ್ರೆ ಖಂಡಿತ ಪ್ರತಿಯೊಂದು ಫೋಟೋ ಇಂಡಸ್ಟ್ರಿನೇ ತೆಗಿತಾನೆ. ಯಾರಾದರೂ ದೊಡ್ಡ ಬಿಸ್ನೆಸ್ ಆಗ್ತಾನೆ. ಯಾಕೆ ಅಂದರೆ ಅಷ್ಟು ಫೋಟೋ ಫ್ರೇಮ್ಗಳು ಮಾಡಬೇಕಾಗತ್ತೆ, ಪ್ರತಿಯೊಬ್ಬನಿಗೂ ಹಾರ ಹಾಕಬೇಕಾಗತ್ತೆ. ಆದ್ರಿಂದ ದಯವಿಟ್ಟು ಇದನ್ನ ಸ್ಪಷ್ಟೀಕರಣವಾಗಿ ನನ್ನ ಉದ್ದೇಶದ ಪೂರ್ವಕವಾಗಿ ನಿಮಗೆ ಹೇಳ್ತಕ್ಕಂಥದ್ದಕ್ಕೆ ತಲೆಗೆ ಹೋದರೆ ಗ್ಯಾರಂಟಿ ನಿಮ್ಮ ಇಷ್ಟ, ಇಲ್ಲದಿದ್ದರೆ ನಿಮ್ಮ ಕರ್ಮ. ಹೇಳೋದು ನನ್ನ ಜವಾಬ್ದಾರಿ, ಕೇಳೋದು ನಿಮ್ಮ ಪರಿವರ್ತನೆ. ಕೇಳಿದ್ರೆ ಬುದ್ಧುಂಟೆ ಬೂತಿನೋ, ಲೇకపోతే ಪೀತಿನೋ. ಬುದ್ಧಿ ಇದ್ದರೆ ಪರಿಪೂರ್ಣವಾಗಿ ಜ್ಞಾನಶಕ್ತಿಯನ್ನು ಉಪಯೋಗಿಸ್ಕೊಂಡು ಎಲ್ಲರೂ ಚೆನ್ನಾಗಿರಿ ಅನ್ನೋ ಮನೋಭಾವನೆ ಒಂದೇ.